ಹೇಗಿದ್ದೀನಿ? ನಾನು ಚೆನ್ನಾಗಿದ್ದೀನಣ್ಣ. ನೀನು ಹೇಗಿದ್ದೀಯಾ? ಎಲ್ಲಿದ್ದೀಯಾ? ಏನು ಮಾಡ್ಕೊಂಡಿದ್ದೀಯಾ? ಅದು ದೇವ್ರ ಕೆಲಸ. ಅಂದರೆ ಅಂದರೆ ಗ್ರಂಥಿಗೆ ಅಂಗಡಿ. ದೇವ್ರ ಪೂಜೆ ವಸ್ತುಗಳನ್ನೆಲ್ಲ ಮಾರೋದು, ದೇವ್ರ ಸೀಡಿ, ದೇವ್ರ ಪಿಕ್ಚರು. ಅಬ್ಬಬ್ಬಬ್ಬಾ, ದೇವ್ರಂದ್ರೆ ಎಷ್ಟೊಂದು ಭಕ್ತಿ ಬಾಬಾ ನಿಮ್ಗೆ. ನನ್ಗೂ ಅಷ್ಟೇ, ದೇವ್ರಂದ್ರೆ ತುಂಬಾ ಭಕ್ತಿ. ದೇವ್ರ ಭಜನೆಗಳಂದ್ರೆ ಪಂಚಪ್ರಾಣ. ಬಾಬಾ, ಯಾವ್ದಾದ್ರು ದೇವ್ರ ಪಿಕ್ಚರ್ ತಂದಿದ್ರೆ ಹಾಕಿ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನೋಡೋಣ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ದೇವ್ರ ಪಿಕ್ಚರ್ ನೋಡೋದು ಅದು ಸಾಧ್ಯ ಆಗೋದು ಕಷ್ಟ ಆಗತ್ತಮ್ಮ. ಬನ್ನಿ ಇಲ್ಲಿ. ಏನ್ ಕೊಡ್ಲಿ ನಿಮ್ಗೆ? ಕಾಫಿನೋ ಟೀನೋ? ನಮಗೆ ಏನೇನಿದೆ ಮೇನು? ಜ್ಯೂಸು ಇದೆ. ನನಗದೆಲ್ಲ ಆಗಲ್ಲ, ಓನ್ಲಿ ಡ್ರಿಂಕ್ಸ್ ಅಷ್ಟೇ. ಅಂದರೆ ನೀರು, ವಾಟರ್, ಪಾನಿ ಪಾನಿ. ನೀವು ತುಂಬ ತಪ್ಪು ತಿಳ್ಕೊಂಬಿಟ್ರೋ ಏನೋ. ಬರೀ ನೀರು ಕುಡಿತೀರಾ, ಬಟ್ ಏನು ಕುಡಿಯಲ್ವಾ? ಈಗ ಬರೀ ನೀರಿಗೆ ಮಾತ್ರ ಸೀಮಿತ ಆಗಿದೆ. ಉಳಿದಿದ್ದು ಯಾವ ಡ್ರಿಂಕ್ಸ್ ಬಗ್ಗೆ ನನಗೆ ಜನರಲ್ ನಾಲೆಡ್ಜ್ ಕೂಡ ಇಲ್ಲ. ನಾನು ಕುಡಿದೆ ಹೋದ್ರೇನಂತೆ, ನಾನೇ ನನ್ನ ಕೈಯಾರೆ ನಿಮ್ಗೆಲ್ಲರಿಗೂ ಕಾಫಿ ಕಾಫಿ ಮಾಡ್ಕೊಂಬರ್ತೀನಿ. ಓಕೆ ಓಕೆ, ಕಾಫಿ ನಾನು ಮಾಡ್ಕೊಂಬರ್ತೀನಿ. ಕಾಫಿ ಓಕೆ. ಅಯ್ಯೋ ಚಿಕ್ಕಪ್ಪ, ನೀವ್ ಯಾಕೆ ಮಾಡ್ಕೊಂಡ್ ಬರ್ತೀರಾ? ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ, ನೀವಿಲ್ಲೇ ಇರಿ. ಅವ್ರು ಅಷ್ಟೊಂದು ಆಸೆ ಪಡ್ತಿದ್ದಾರೆ, ಮಾಡಲಿ ಬಿಡು ಜಾನ್ವಿ. ನೀವು ಹೋಗಿ ಚಿಕ್ಕಪ್ಪ, ಮಾಡಿ 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 ಮಾಡಿ. ಕರೆಕ್ಟಾಗಿ ಹೇಳಿದೆ, ನಾನೇ ಮಾಡ್ಕೊಂಬರ್ತೀನಿ ಕಾಫಿ. ಓಕೆ ಓಕೆ. ಹೊಸು ಮನೆಗೆ ಹೊಸದಾಗಿ ಬಂದಿದ್ದರಿಂದ ಯಾವ್ಯಾವ ವಸ್ತುಗಳು ಅಡುಗೆ ಮನೆಯಲ್ಲಿ ಏನೇನಿದೆ ಅನ್ನೋದು ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನನಗೆ ಸಕ್ಕರೆ ಡಬ್ಬ ಒಂದು ನಿಂತ ಕೊಟ್ಬಿಡು. ಬಾಬಾ ಬಾಬಾ. ಸರಿ ಬಾಬಾ. ಇಲ್ಲೇ ಇರು.